ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಕಲಬುರಗಿ ಮಹಾನಗರಾದ್ಯಂತ ಶ್ರದ್ಧಾ ಭಕ್ತಿಗಳಿಂದ ಹನುಮಾನ್ ಜನ್ಮೋತ್ಸವ ಆಚರಣೆ. ಕೋರಂಟಿ ಹನುಮಾನ್, ಲಾಲ್ ಹನುಮಾನ್, ಸ್ಮಶಾನ್ ಹನುಮಾನ್, ಮುದ್ದಿ ಹನುಮಾನ್ ಮತ್ತು ಸೋಟಾ ಹನುಮಾನ್ ಮಂದಿರದಲ್ಲಿ ವಿಶೇಷ ಪೂಜೆ. 2019 ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆದ ಸಭೆ. ಕಲಬುರಗಿಯ ಖಾಜಾ ಬಂದೆ ನವಾಜ್ ದರ್ಗಾ ಎದುರುಗಡೆ ಡಾ ಮಲ್ಲಿಕಾರ್ಜುನ್ ಖರ್ಗೆ ಮತಯಾಚನೆ. ಹಿರೇಸಾವಳಗಿಯ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವ. ಗುರುನಾಥ ಮಹಾಸ್ವಾಮಿಗಳ ಘನ ನೇತೃತ್ವದಲ್ಲಿ ಜರುಗಿದ ಅದ್ದೂರಿ ರಥೋತ್ಸವ. ಇಂಡಿಯನ್ ಆರ್ಮಿ ಫ್ರೀ ಸರ್ವಿಸ್ ಎಂದು ತಮ್ಮ ಆಟೋ ಮೇಲೆ ಬರೆದಿರುವ ಆಕಾಶ್ ಉಚಿತ ಸೇವೆ ನೀಡುತ್ತಿರುವುದನ್ನು ಶ್ಲಾಘಿಸಿ ರಾಮ ಮಂದಿರದಲ್ಲಿ ಮಾಜಿ ಸೈನಿಕರಿಂದ ಸನ್ಮಾನ. ಸರ್ವ ಜನತಾ ಪಾರ್ಟಿಯ ಅಭ್ಯರ್ಥಿ ವಿಜಯ್ ಜಾಧವ್ ಅವರಿಂದ ಪ್ರಣಾಳಿಕೆ ಬಿಡುಗಡೆ. 2.5 ವರ್ಷದ ಅವಧಿಯಲ್ಲಿ ಯೋಜನೆ ಪೂರ್ಣಗೊಳಿಸದಿದ್ದಲ್ಲಿ ರಾಜೀನಾಮೆ ನೀಡುವುದಾಗಿ ಹೇಳಿಕೆ. ಡಾ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೆಂಬಲ. ಆರ್ಪಿಯ ಜಿಲ್ಲಾ ಘಟಕದ ಅಧ್ಯಕ್ಷ ಮಿಲಿಂದ್ ಕಣ್ಮೂಸ್ ಅವರಿಂದ ಬೆಂಬಲದ ಹೇಳಿಕೆ. ಕಲಬುರಗಿಯ ವಾರ್ಡ್ ನಂಬರ್ 23ರಲ್ಲಿ ಬರುವ ಫಿಲ್ಟರ್ ಬೆಡ್ನ ಡಾ BR ಅಂಬೇಡ್ಕರ್ ಆಶ್ರಯ ಕಾಲೋನಿ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾ ಮಲ್ಲಿಕಾರ್ಜುನ್ ಖರ್ಗೆ ಪರ ನಡೆದ ಮತಯಾಚನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂ ಬೋಗ್ಲೆ. ಸಮಸ್ತ ಸುದ್ದಿ ಸಮಯದ ವೀಕ್ಷಕರಿಗೆಲ್ಲ ಹನುಮನ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇಂದು ಪವನಪುತ್ರ ಹನುಮನ ಜನ್ಮದಿನ. ಈ ಪ್ರಯುಕ್ತ ಕಲಬುರಗಿ ಮಹಾನಗರಾದ್ಯಂತ ಇರುವಂತಹ ಎಲ್ಲ ಹನುಮನ ದೇವಸ್ಥಾನಗಳಲ್ಲಿ ಭಕ್ತಾದಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿ ದರ್ಶನ ಭಾಗ್ಯ ಪಡೆದು ಪುನೀತರಾದರು. ಕಲಬುರಗಿ ಮಹಾನಗರದಾದ್ಯಂತ ಇಂದು ಶ್ರದ್ಧಾ ಭಕ್ತಿಗಳಿಂದ ಮತ್ತು ಸಡಗರ ಸಂಭ್ರಮದಿಂದ ಹನುಮಾನ ಜಯಂತ್ಯೋತ್ಸವವನ್ನು ಆಚರಿಸಲಾಗುತ್ತಿದ್ದು, ಇದರ ಅಂಗವಾಗಿ ಕಲಬುರಗಿ ನಗರದ ಸುಪ್ರಸಿದ್ಧ ಶ್ರೀ ಕ್ಷೇತ್ರ ಕೋರಂಟಿ ಹನುಮಾನ ಮಂದಿರದಲ್ಲಿ ಬೆಳಿಗ್ಗೆ 6 ಗಂಟೆಗೆ ಶಾಲಿವಾಹನ ಶಕೆ 1941 ವಿಕಾರಿನಾಮ ಸಂವತ್ಸರ ಚೈತ್ರ ಶುಕ್ಲ ಪಕ್ಷ ಉತ್ತರಾಯಣ ವಸಂತ ಋತು ದವನದ ಹುಣ್ಣಿಮೆಯ ಅಂಗವಾಗಿ ಭಗವತ್ ಕಾರ್ಯಕ್ರಮ, ಜನ್ಮೋತ್ಸವ ಹಾಗೂ ತೊಟ್ಟಿಲು ಸೇವೆ ಸೇರಿದಂತೆ ತೀರ್ಥ ಫಲಪ್ರಸಾದ ಕಾರ್ಯಕ್ರಮ ಜರುಗಿತು. ಅದೇ ರೀತಿ ಬೆಳಿಗ್ಗೆ 11 ಗಂಟೆಗೆ ಸತ್ಯನಾರಾಯಣ ಪೂಜೆ, 11ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಪ್ರಸಾದ ವಿತರಣೆ, ಸಾಯಂಕಾಲ 6:30 ಗಂಟೆಗೆ ಭವ್ಯ ರಥೋತ್ಸವ ಜರುಗಿತು. ರಥೋತ್ಸವದ ನಂತರ ಸಂಜೆ 7 ಗಂಟೆಗೆ ಮದ್ದು ಸುಡುವ ಕಾರ್ಯಕ್ರಮ ಮತ್ತು 8 ಗಂಟೆಗೆ ಪ್ರಸಿದ್ಧ ಕಲಾವಿದರಿಂದ ಭಕ್ತಿ ಸಂಗೀತ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಕಲಬುರಗಿ ನಗರದ ಸಹಸ್ರಾರು ಜನ ಕೋರಂಟಿ ಹನುಮಾನ ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಈ ಒಂದು ಶುಭ ಘಳಿಗೆಯಲ್ಲಿ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನಾವು ಅನೇಕ ಕಾರ್ಯಕ್ರಮಗಳು ಈ ಹನುಮ ಜಯಂತಿ ನಿಮಿತ್ತ ಹಮ್ಮಿಕೊಂಡಿದ್ದು, ಗೀತಾಪಾರಾಯಣ, ಪವಮಾನ ಹೋಮ, ರುದ್ರಾಭಿಷೇಕ, ಸತ್ಯನಾರಾಯಣ ಪೂಜೆ, ತೊಟ್ಟಿಲು ಸೇವೆ, ಅನ್ನಪ್ರಸಾದ, ಸಾಯಂಕಾಲ ರಥೋತ್ಸವ, ಸಂಗೀತ ಕಾರ್ಯಕ್ರಮ ಮತ್ತು ಮದ್ದು ಸುಡುವ ಕಾರ್ಯಕ್ರಮ ಈ ಹನುಮ ಜಯಂತಿಯ ನಿಮಿತ್ತವಾಗಿ ಅತಿ ವಿಜೃಂಭಣೆಯಿಂದ ಆಚರಿಸಲು ನಿಶ್ಚಯಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೇವೆ. ಗುಲ್ಬರ್ಗಾ ಜನತೆ, ಸುತ್ತಮುತ್ತಲಿನ ಜನತೆ ಒಂದು ದರ್ಶನ ಭಾಗ್ಯ ಇವತ್ತು ಮುಂಜಾನೆಯಿಂದ ಪಡೆದುಕೊಂಡು ಹೋಗ್ತಾ ಇದ್ದಾರೆ, ಪ್ರಸಾದ ಸ್ವೀಕರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೆ ಒಳ್ಳೆಯದನ್ನು ಬಯಸುತ್ತಾ ಈ ಹನುಮನ ದರ್ಶನದಿಂದ ತಾವು ಪಡೆಯುವ ಭಾಗ್ಯ ಏನಂತಂದ್ರೆ ಬುದ್ಧಿ, ಬಲ, ಯಶೋ, ಧೈರ್ಯ ಮತ್ತು ಆರೋಗ್ಯ. ಹನುಮನ ಆಶೀರ್ವಾದ ಏನಪ್ಪ ಅಂತಂದ್ರೆ ಎಲ್ಲ ರೀತಿಯಿಂದ ಪಡ್ಕೊಂಡು ಅಷ್ಟ ಸಿದ್ಧಿ ನವನಿಧಿಕೆ ದಾತ. ನಾವು ನಮ್ಮ ಸಾಂಸಾರಿಕ ಜೀವನವನ್ನು ನೆಮ್ಮದಿಯಿಂದ ಸಾಗಿಸಲು ಈ ಹನುಮಪ್ಪನ ಆಶೀರ್ವಾದ ಅತಿ ವಿಶೇಷ. ಈ ಒಂದು ಪ್ರತಿಯೊಂದು ನಾಡಿನಲ್ಲಿ, ಈ ಕರ್ನಾಟಕವಾಗಿರಬೇಕು, ಇಡೀ ಭಾರತ ದೇಶವಾಗಿರಬೇಕು, ಹನುಮ ಇರಲಾರದ ಊರಿಲ್ಲ. ಅದರಲ್ಲಿ ಗುಲ್ಬರ್ಗದಲ್ಲಿ ವಿಶೇಷವಾಗಿ ಕೋರಂಟಿ ಹನುಮಾನ ದೇವಸ್ಥಾನ ಆರೋಗ್ಯ ನಿಮಿತ್ತವಾಗಿ ಅತಿ ವಿಶೇಷವಾದದ್ದು. ಯಾವುದೇ ರೋಗ ರುಜಿನಗಳು ಮನುಷ್ಯಗೆ
ಮನೆಯಲ್ಲಿ ವಾಸವಾಗದಿದ್ದಲ್ಲಿ ಈ ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡಿ ತೀರ್ಥ ಪ್ರಸಾದದ ಸ್ವೀಕರಣೆ ಮಾಡೋದ್ರಿಂದ ಅದು ಔಷಧ ರೂಪದಲ್ಲಿ ಕೆಲಸ ಮಾಡಿ ಅವರ ರೋಗ ವಾಸಿಯಾಗುವ ಅನೇಕ ಉದಾಹರಣೆಗಳು ನಾವು ಭಕ್ತರಿಂದ ಕೇಳಲ್ಪಡುತ್ತೇವೆ. ಅದೇ ರೀತಿಯಾಗಿ ಈ ಒಂದು ನಾಡಿನ ವಿದ್ಯಾರ್ಥಿಗಳು ಇಲ್ಲಿ ಬಂದು ಒಂದು ದರ್ಶನ ಹನುಮಾನ್ ಚಾಲಿಸ ಪಠಣೆಯಿಂದ ನನಗೆ ಒಳ್ಳೆಯ ವಿದ್ಯಾಬುದ್ಧಿ ಕೊಟ್ಟು ಆಶೀರ್ವದಿಸಿದ್ದಾನೆ ಅಂತೇಳಿ ಈ ವಿದ್ಯಾರ್ಥಿಗಳು ನಮಗೆ ಹೇಳ್ಕೊಂಡು ಈ ಒಂದು ಕ್ಷೇತ್ರದ ಮಹಿಮೆ ಹೆಮ್ಮೆ ರೂಪದಲ್ಲಿ ಬೆಳೆಸಿದ್ದಾರೆ. ಅದಕ್ಕೆ ತಾವೆಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸಾಂಸಾರಿಕ ಜೀವನದ ಈ ಒಂದು ಭಕ್ತರಿಗೆ ಈ ಒಂದು ವಿಶೇಷವಾದ ಹನುಮಾನ್ ಜಯಂತಿ ನಿಮಿತ್ತ ನಾನು ಶುಭ ಆಶೀರ್ವಾದವನ್ನು ಕೋರುತ್ತೇನೆ. ತಾವು ಬನ್ನಿ, ತಮ್ಮ ಮಕ್ಕಳನ್ನು ತೆಗೆದುಕೊಂಡು ಬೀಗರು ನೆಂಟರು ಎಲ್ಲರೂ ಬಂದು ಈ ದರ್ಶನ ಪಡ್ಕೊಂಡು ವಿಶೇಷವಾದ ಇವತ್ತು ದೇವಸ್ಥಾನದಲ್ಲಿ ಒಂದು ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತೇಳಿ ಈ ವಾಹಿನಿ ಮುಖಾಂತರ ನೋಡ್ತಕ್ಕಂಥ ಎಲ್ಲ ಶ್ರೋತೃಗಳಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಮತ್ತು ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತು ಕೋರಂಟಿ ದೇವಸ್ಥಾನದಲ್ಲಿ ನಾವು ಅನ್ನ ಪ್ರಸಾದ ಹಂಚಿದೀವಿ ನಾವು. ಮತ್ತು ಪ್ರತಿ ವರ್ಷದಲ್ಲಿ ಯಾವಾಗಲೂ ನಾವು ಇಲ್ಲಿ ಅನ್ನ ಪ್ರಸಾದ ನಡೆಸ್ತೀವಿ. ನಾವು ಪ್ರಸಾದನ ಎಲ್ಲರಿಗೂ ಭಕ್ತರುಗಳಿಗೆ ಎಲ್ಲರಿಗೆ ನಾವು ಪ್ರಸಾದ ಕೊಡ್ತೀವಿ, ಅನ್ನದಾನ ಮಾಡ್ತೀವಿ. ಮತ್ತು ಇವತ್ತಿನ ವರ್ಷದಲ್ಲಿ ಪ್ರತಿ ವರ್ಷದಲ್ಲಿ ಯಾವಾಗಲೂ ಅಜ್ಜರಾಗಿ ಮತ್ತು ಜಾತ್ರಾ ಉತ್ಸವ ಸಾಯಂಕಾಲ ಜಾತ್ರಾ ಉತ್ಸವ ಅದ. ಮತ್ತು 6 ಗಂಟೆಗೆ ನಮ್ಮ ಕೋರಂಟಿ ಹನುಮಾನ್ ದೇವಸ್ಥಾನದಲ್ಲಿ ಮತ್ತು ಪ್ರತಿ ವರ್ಷದಲ್ಲಿ ನಾವು ಎಲ್ಲ ಅನ್ನೋತ್ಸವ ಮಾಡ್ತೇವೆ. ಪ್ರಸಾದ ಎಲ್ಲ ಭಕ್ತರಿಗೆ ಎಲ್ಲರಿಗೂ ನಾವು ಪ್ರಸಾದ ಹಂಚ್ತಿದ್ದೀವಿ. ಎಲ್ಲ ಭಕ್ತಾದಿಗಳು ಬರ್ತಿದ್ದಾರೆ ಮತ್ತು ಜನಸಂಖ್ಯೆಯಲ್ಲಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಮತ್ತು ಜನಸಾಗರದಲ್ಲಿ ಬರ್ತದೆ ಕೋರಂಟಿ ಹನುಮಾನ್ ದೇವಸ್ಥಾನದಲ್ಲಿ. ಮತ್ತು ಸಾಯಂಕಾಲ 6 ಗಂಟೆಗೆ ರಸವಾದ ಕೋರಂಟಿ ಅನ್ನೋದು ಮತ್ತು ಇದು ನಮ್ಮ ಪ್ರಸಾದವನ್ನು ನಾವು ಎಲ್ಲ ಜನರಿಗೆ ಮತ್ತು ಎಲ್ಲ ಜನಸಾಗರದಲ್ಲಿ ಮತ್ತು ನಾವು ಪ್ರಸಾದ ಹಂಚುತ್ತೀವಿ. ಮತ್ತು ನಾವು ಎಲ್ಲ ಮತ್ತು ಯುವ ಪ್ರಸಾದದಲ್ಲಿ ಬಯಲಿನಿಂದ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರಸಾದ ಇಲ್ಲಿ ಮಾಡ್ತಿದ್ದೀವಿ. ಯಾವಾಗಲೂ ವರ್ಷದಲ್ಲಿ ಪ್ರಸಾದ ಮಾಡ್ತೀವಿ ನಾವು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಜನಸಾಗರದಲ್ಲಿ ಬರ್ತಿದೆ ಅಂತ ಕೋರಂಟಿ ಹನುಮಾನ್ ದೇವಸ್ಥಾನ ಯಾವಾಗ ದುನಿಯಾದ ಪರಿಹಾರ ಆಗಿದೆ ಅಂತ ಕೋರಂಟಿ ಹನುಮಾನ್ ದೇವಸ್ಥಾನಕ್ಕೆ ಭಕ್ತಾದಿಗಳಿಗೆ ಯಾವತ್ತು ಪೈಲ ಸಣ್ಣದಿತ್ತು, ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೋರಂಟಿ ಹನುಮಾನ್ ದೇವಸ್ಥಾನ ಪ್ರತ್ಯಕ್ಷ ಆಗಿದೆ ಇಲ್ಲಿ. ಮತ್ತು ಯಾಕಂದ್ರೆ ಎಲ್ಲರಿಗೂ ಅನುಕೂಲ ಆಗಿದೆ ಇಲ್ಲಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮದು ತಾರ್ಪಲ್ ಬಡಾವಣೆಯಲ್ಲಿ ಜೈ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಮಾತಾಡೋದು. ಇನ್ನು ಕಲಬುರಗಿ ಮಹಾನಗರದ ಶಹಾಬಜಾರ್ ಬಡಾವಣೆಯಲ್ಲಿರುವ ಲಾಲ ಹನುಮಾನ ಮಂದಿರದಲ್ಲಿ ಇಂದು ಹನುಮಾನ ಜಯಂತಿಯ ಅಂಗವಾಗಿ ಗರ್ಭಗೃಹದಲ್ಲಿನ ಹನುಮಾನ ಮೂರ್ತಿಗೆ ವಿಶೇಷ ತರಕಾರಿಗಳಿಂದ ಅಲಂಕಾರ ಮಾಡಲಾಗಿತ್ತು. ಟೊಮ್ಯಾಟೊ, ಶಿಮ್ಲಾ ಮಿರ್ಚ್, ಬದನೆಕಾಯಿ, ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು ಸೇರಿದಂತೆ ಇತರೆ ಅನೇಕ ತರಕಾರಿಗಳಿಂದ ಹನುಮಾನ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಈ ಅಲಂಕಾರವನ್ನು ನೋಡಲು ಸಹಸ್ರಾರು ಜನ ಸರದಿ ಸಾಲಿನಲ್ಲಿ ನಿಂತು ಹನುಮನ ದರ್ಶನ ಪಡೆದರು. नमस्कार, ನಾನು ಉಮೇಶ್ ಮಹಾರಾಜ, श्री सोमवंश सहस्त्रम क्षत्रिय समाज शाहबाजार लाल हनुमान टेम्पल। आज हनुमान जयंती महोत्सव है। आज यहाँ पे विशेष अलंकार किया जाता है और विशेष पूजा किया जाता है। सुबह 4 बजे अभिषेक किया जाता है और 6 बजे जो है ना हनुमान जी को झूले में डालते हैं और उसके बाद अथवा अलंकार होता है। आप जैसा कि देखते हैं अलंकार आज का बहुत ही सुंदर अलंकार है। वेजिटेबल अलंकार, वेजिटेबल जैसे कि आलू, वांगी और पुदीना है, डब्बू मिर्ची है, ऐसा वेजिटेबल अलंकार किया गया ऐसा है। तो हनुमान जी से एक संकेत है कि अच्छा बारिश होने, तो ये सब संकेत के लिए सब शांति रहे, सबका अच्छा रखने बोल के क्या है, ये हिसाब से आज का जो अलंकार है किया गया हनुमान जी को और बहुत ही अच्छा अलंकार है। सभी भक्तजनों से विनती है कि शाहबाजार लाल हनुमान मंदिर में आए और हनुमान जी का दर्शन करें। अपना जो भी मनोकामना है हनुमान जी से कीजिए। मैं ज़रूर ये चाहता हूँ कि आपकी मनोकामना पूरी होगी। नमस्ते। ಅದೇ ರೀತಿ ಕಲಬುರಗಿ ಮಹಾನಗರದ ಆರ್ಟಿಒ ಕ್ರಾಸ್ ಹತ್ತಿರವಿರುವ ಸ್ಮಶಾನ ಹನುಮಾನ ಮಂದಿರದಲ್ಲಿಯೂ ಕೂಡ ಇಂದು ಹನುಮ ಜಯಂತಿಯ ಅಂಗವಾಗಿ ಹನುಮಾನ ದೇವರ ಮೂರ್ತಿಗೆ ನಿಂಬೆಹಣ್ಣು ಸೇರಿದಂತೆ ವಿಶೇಷ ಪುಷ್ಪಾಲಂಕಾರ ಮಾಡಲಾಗಿತ್ತು. ಸಹಸ್ರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿ ಹನುಮಾನ ತೊಟ್ಟಿಲ ದರ್ಶನ ಪಡೆದು ಕೃತಾರ್ಥರಾದರು. हनुमान मंदिर यह करीब 70-75 साल से यहाँ पर है
और भक्तों को आशीर्वाद देता है। और करीब 1960 के अंदर ये मंदिर का बांधकाम हुआ, जिसके अंदर श्री भगवान दास कापड़िया, कन्हैयालाल मालू, रामजीवन जोशी इनका सहयोग था। होमी ईरानी साहब ने इसका पूरा कंस्ट्रक्शन करके दिया और जब से अब तक मंदिर में भक्त लोग बहुत आ रहे हैं और सभी भक्तों को आशीर्वाद देकर भगवान उनके जो भी मन की मनोकामनाएं वो पूरी की है। अब हम इस मंदिर को और सुसज्जित करना चाह रहे हैं। यहाँ पर एक अच्छा गार्डन बनाकर उसके अंदर डेवलपमेंट कर एक म्यूजिकल फाउंटेन का भी एक 3-4 दिन के अंदर उसका उद्घाटन हो जाएगा। अभी भगवान घूमते हुए भी एक कुत्ती के पर ठहर के घूमते हुए मूर्ति का ऑलरेडी बिठाएंगे, इसका उद्घाटन 3-4 दिन में करेंगे। जय बजरंगबली। जयंती को यहाँ हम प्रसाद हवन, भगवान का सवेरे हवन हो गया है। हवन में श्याम सुंदर साड़ा परिवार के लोग हमेशा कई सालों से वो सेवा कर रहे हैं और इधर सभी भक्त लोग मिलकर, जिसमें उमेश जी, कोलूर जी वगैरह मिलकर ये भक्तों के लिए प्रसाद गोष्ठी का वितरण कर सभी को यहाँ से खुश करके भेज रहे हैं। अरुण कुमार लोया। ಕಲಬುರಗಿಯ ಎಲ್ಲ ನಾಗರಿಕ ಬಂಧುಗಳಿಗೆ ನಮ್ಮ ಸ್ಮಶಾನ ಆಂಜನೇಯ ದೇವಸ್ಥಾನದ ಸಮಿತಿ ವತಿಯಿಂದ ತಮಗೆಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇವೆ. ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಭಾರತ ದೇಶಕ್ಕೆ ಒಂದು ಶಕ್ತಿಯನ್ನು ತುಂಬಿರುವಂಥ ದೇವರೆಂದರೆ ಅದು ನಮ್ಮ ಆಂಜನೇಯ ದೇವಸ್ಥಾನದ ಒಂದು ಇವತ್ತು ನಾವೇನು ಜನ್ಮದಿನ ಆಚರಣೆ ನಿಮಿತ್ತವಾಗಿ ಈ ಒಂದು ಸ್ಮಶಾನ ಆಂಜನೇಯ ದೇವಸ್ಥಾನವು ಸುಮಾರು ಪುರಾತನ ಕಾಲದಿಂದ ಒಂದು ಧರ್ಮಾಚರಣೆ ನಡೆದುಕೊಂಡು ಬರ್ತಾ ಇದೆ. ಇಲ್ಲಿ ಪ್ರತಿಯೊಬ್ಬ ಜಾತ್ಯತೀತ ಧರ್ಮದಿಂದ ಬರದ ಎಲ್ಲ ಜನರು ಇಲ್ಲಿ ಸಾಂಕೇತಿಕವಾಗಿ ಬಂದು ಇಲ್ಲಿ ಒಂದು ಸಾಧನೆಯನ್ನು ಹೇಳಬೇಕಂತಂದ್ರೆ ಎಲ್ಲ ಒಂದು ದೇವಸ್ಥಾನದಲ್ಲಿ ಭಕ್ತರು ನಾವು ಮನೆಗೆ ಹೋಗಿ ಒಂದು ಪ್ರಸಾದ ವ್ಯವಸ್ಥೆ ಮಾಡಲು ದುಡ್ಡನ್ನು ಸಂಗ್ರಹ ಮಾಡುತ್ತೇವೆ. ಬಟ್ ಇಲ್ಲಿ RTO ಒಂದು ಸ್ಮಶಾನ ಆಂಜನೇಯ ದೇವಸ್ಥಾನದಲ್ಲಿ ಸುಮಾರು ಲಕ್ಷಾನು ಭಕ್ತರು ತನ್ನ ನಿಸ್ವಾರ್ಥದಿಂದ ಅಕ್ಕಿ ಆಗಲಿ ಗೋಧಿ ಆಗಲಿ ಒಂದು ತಮ್ಮ ಸೇವೆಯನ್ನು ದೇವರಿಗೆ ಸಮರ್ಪಣೆ ಮಾಡುವ ಮುಖಾಂತರ ಸುಮಾರು 25ರಿಂದ 30 ಸಾವಿರ ಒಂದು ಭಕ್ತರ ಒಂದು ಇಲ್ಲಿ ದಾಸೋಹ ನೆರವೇರುತ್ತದೆ. ಇದು ಯಾಕೆಂತಂದ್ರೆ ಈ ಒಂದು ಸ್ಮಶಾನ ದೇವಸ್ಥಾನದ ಬೇಡಿಕೆ ಒಂದು ಅಷ್ಟು ಸತ್ಯವಾಗಿರೋ ಪ್ರಯುಕ್ತ ಇಲ್ಲಿ ಯಾವುದೇ ಒಂದು ಭಕ್ತರು ತಾವು ಬೇಡಿಕೊಂಡಿರುವಂಥ ಎಲ್ಲ ಬೇಡಿಕೆಗಳು ಈಡೇರುವಂಥ ಒಂದು ದೇವರಾಗಿರೋ ಪ್ರಯುಕ್ತ ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಕೊಟ್ಟಿರುವಂಥ ಈ ಅವಕಾಶವು ಆ ದೇವರಲ್ಲಿ ನಾವು ಎಷ್ಟು ಹೇಳಿದ್ರು ಕಡಿಮೆ. ಅದೇ ರೀತಿ ಕಲಬುರಗಿ ಮಹಾನಗರದ ಹಳೆ ಜೇವರ್ಗಿ ರಸ್ತೆಯ ಅಂಡರ್ ಬ್ರಿಡ್ಜ್ ಹತ್ತಿರವಿರುವ ಮುದ್ದಿ ಹನುಮಾನ ಮಂದಿರದಲ್ಲಿಯೂ ಕೂಡ ಹನುಮಾನ ಜಯಂತ್ಯೋತ್ಸವದ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನ ಕೈಗೊಳ್ಳಲಾಗಿತ್ತು. ಈ ವೇಳೆ ಬಂದಂತಹ ಭಕ್ತಾದಿಗಳಿಗಾಗಿ ವಿಶೇಷ ಮಹಾಪ್ರಸಾದದ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿತ್ತು. ಹನುಮಾನ್ ಜಾತ್ರೆ ಮಹೋತ್ಸವ ಇವತ್ತು ಪ್ರತಿ ವರ್ಷದಂತೆ ಹಳೆ ಜೇವರ್ಗಿ ರಸ್ತೆಯ ಹನುಮಾನ್ ಜಯಂತಿ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಇವತ್ತಿನ ಕಾರ್ಯಕ್ರಮಗಳು ಏನೇನವ ಜಾತ್ರೆ ತೇರು ಎಲ್ಲ ನಮ್ಮ ಬಡ್ಜಿಯವರು ಹೇಳ್ತಿದ್ದಾರೆ. ವರ್ಷಕ್ಕೆ 1941 ಈ ಕಾರ್ಯನಾಮ ಸಂವತ್ಸರ ಚೈತ್ರ ಶುಕ್ಲ ಪಕ್ಷ ದಿನಾಂಕ 19/4/2019 ಮುಂಜಾನೆ 6:30 ಗಂಟೆಗೆ ತೊಟ್ಟಿಲ ಕಾರ್ಯಕ್ರಮ, ಸಾಯಂಕಾಲ ನಂದಿ ಕೋಲದ ಮೆರವಣಿಗೆ ಹಾಗೂ ರಾತ್ರಿ 8 ಗಂಟೆಗೆ ಶ್ರೀ ಶರಣಬಸಪ್ಪ ಅಪ್ಪ ಅವರ ನೇತೃತ್ವದಲ್ಲಿ ರಥೋತ್ಸವವನ್ನು ವಿಜೃಂಭಣೆಯಿಂದ ಜಯಿಸಲಾಗುವುದು. ಇನ್ನು ಕಲಬುರಗಿ ಮಹಾನಗರದ ಶಹಾಬಜಾರ್ ಬಡಾವಣೆಯ ಕಟಗರ್ಪುರದಲ್ಲಿರುವ ಸರಿಸುಮಾರು 300ರಿಂದ 400 ವರ್ಷದಷ್ಟು ಹಳೆಯ ಇತಿಹಾಸವಿರುವ ಸೋಟಾ ಹನುಮಾನ ಮಂದಿರದಲ್ಲಿಯೂ ಕೂಡ ಹನುಮಾನ ಜಯಂತಿಯ ಅಂಗವಾಗಿ ಹನುಮಾನ ದೇವರಿಗೆ ಬೆಳ್ಳಿ ಕಿರೀಟ ತೊಡಿಸಿ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು. ಅದೇ ರೀತಿ ಬಡಾವಣೆಯ ಮಹಿಳೆಯರಿಂದ ತೊಟ್ಟಿಲು ಸೇವೆಯನ್ನ ನೆರವೇರಿಸಲಾಯಿತು. ಇಲ್ಲಿಯೂ ಕೂಡ ಬಂದಂತಹ ಭಕ್ತಾದಿಗಳಿಗಾಗಿ ಮಹಾಪ್ರಸಾದದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. श्रीराम जय बजरंगबली हनुमान की जय। आज हनुमान जयंती के अवसर पर हम कटगरपुरा शाह बाजार सोटा हनुमान मंदिर में ये हर साल जो बजरंगबली के उत्सव होता है उसमें ये कार्यक्रम हम करते हैं। ये हमारे मंदिर में हमारे पूर्वजों से ये कार्यक्रम चला आ रहा है और इस दिन हम जो है अन्नदान कार्यक्रम करते हैं और होम करते हैं सवेरे और उसके बाद भजन वगैरह शाम में होता है। राजपूत समाज की तरफ से भजन और जनरल भी शाम में भजन करते हैं और
इसके अलावा ये मंदिर हमारा जो है बहुत पुरातत्व मंदिर है। ये एक तकरीबन 300 से 400 साल पुराना मंदिर है। हमारे पूर्वज इसकी देखभाल करते आ रहे हैं और हम भी इसकी देखभाल करते हुए ये हर साल एक कार्यक्रम बहुत उत्साह से मनाते हैं, उल्लास से मनाते हैं। और सारे हमारे यहाँ शाह बाजार निवासी और बाहर के भी लोग यहाँ शाह बाजार, कटघरपुरा, गुलबर्गा कैसे ये सब उपस्थित होकर के इस कार्यक्रम को बहुत वैभव और वैभवपूर्वक मनाते हैं और बहुत ही उत्साह से मनाते हैं। ಅದೇನೇ ಇರಲಿ, ನಿಮ್ಮ ಹತ್ತಿರದ ಹನುಮಾನ ದೇವಸ್ಥಾನಗಳಿಗೆ ತೆರಳುವ ಮೂಲಕ ಇವತ್ತಿನ ಹನುಮಾನ ಜಯಂತಿಯ ಅಂಗವಾಗಿ ಹನುಮಂತ ದೇವರ ವಿಶೇಷ ದರ್ಶನ ಪಡೆಯುವ ಮೂಲಕ ನೀವೆಲ್ಲರೂ ಕೃತಾರ್ಥರಾಗಿ ಆ ಹನುಮ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಶಿಖರಕ್ಕೆ ಏರಲು ಶಕ್ತಿ ನೀಡಲಿ ಎನ್ನುವುದೇ ನಮ್ಮ ಆಶಯ ಕೂಡ. ಕ್ಯಾಮರಾ ಪರ್ಸನ್ ಶೇಖ್ ಬಾಬಾ ಹಾಗೂ ಮಲ್ಲಿಕಾರ್ಜುನ್ ಹಿರಾಪುರ್ ಜೊತೆ ಆರ್ಜೆ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಕಲಬುರಗಿ ನಗರದ ಖಾಜಾ ಬಂದೆ ನವಾಜ್ ದರ್ಗಾದ ಎದುರುಗಡೆ ನಿನ್ನೆ ನಡೆದ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರ ಮತಯಾಚನೆ ಮಾಡಲಾಯಿತು. 2019 ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಲಬುರಗಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರ ಮತಯಾಚನೆ ಮಾಡಲು ನಿನ್ನೆ ಕಲಬುರಗಿ ನಗರದ ಖಾಜಾ ಬಂದೆ ನವಾಜ್ ದರ್ಗಾದ ಮುಂಭಾಗದಲ್ಲಿ ಪ್ರಚಾರ ಸಭೆಯನ್ನ ಏರ್ಪಡಿಸಲಾಗಿತ್ತು. मैंने कांग्रेस को सपोर्ट करने का परसों जो ऐलान किया है वो उसमें सबसे अहम रोल हमारे डॉक्टर शरण प्रकाश पाटिल साहब का है, जिन्होंने दरगाह रोड को जो बरसों से हमको तंगी महसूस होती थी, आज जो माहौल बना है, मैं बोलना चाहता हूं कि आने वाली 23 तारीख तक यही हुजूम और यही माहौल होना चाहिए। डॉक्टर मल्लिकार्जुन खड़गे साहब को यहाँ पे जिताना है तो आज हम जात पात आपस के भेदभाव सब छोड़कर सब सेकुलर होकर जो गुलबर्गा हिंदुस्तान के और गुलबर्गा के खास करके जो इत्तेहाद है हिंदू मुस्लिम दलित लिंगायत का जो हमेशा जो सेकुलरिज्म जो गुलबर्गे में इत्तेहाद बाकी रहा है वो इत्तेहाद का जवाब देना है। 23 तारीख को पोलिंग है, आप सबको वोट करना है। ये इलेक्शन दो कैंडिडेट्स के बीच का नहीं है, ये इलेक्शन हम सबका है, संविधान को बचाने का इलेक्शन है। आप लोग बिल्कुल कांग्रेस को ही वोट करेंगे, मुझे पूरा यकीन है। ये चुनाव जो है देश के 130 करोड़ जनता की किस्मत लिखने का ये चुनाव है और ये चुनाव ये डिसाइड करेगी। मैं आपसे यही चाहूंगा और ये चुनाव संविधान की रक्षा के लिए, लोकतंत्र के हिफाजत के लिए और लोकतंत्र के हिफाजत के लिए आप लोग मजबूती के साथ 23 तारीख को एक होकर हमारे हाथ के निशान पर अपना बटन दबाओ और ज्यादा से ज्यादा वोटिंग कराने की जरूरत है। ऐसी स्कीमें हम ला रहे हैं, इसके लिए आप तमाम को कांग्रेस को मजबूत बनाना है और बनाकर इस देश में संविधान का, डेमोक्रेसी का हिफाजत करने का है। ಈ ಸಭೆಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಇಬ್ರಾಹಿಂ, ಶಾಸಕಿ ಕನೀಸ್ ಫಾತಿಮಾ ಬೇಗಂ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಡಾಕ್ಟರ್ ಇಕ್ಬಾಲ್ ಅಹಮದ್ ಸರಡಗಿ, ನಾಸಿರ್ ಹುಸೇನ್, ಬಂದೆನವಾಜ್ ದರ್ಗಾದ ಮುಸ್ತಫಾ ಬಾಬಾ, ರೋಜಾ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದ ನಯೀಂ ಖಾನ್, ಖುಸ್ರೋ ಜಾಗೀರ್ದಾರ್, ಮೊಹಮ್ಮದ್ ಸುಲೇಮಾನ್, ಅಮ್ಜದ್ ಖಾನ್, ರಶೀದ್ ಖಾನ್, ಆರ್ಗನೈಸೇಷನ್ನ ಮೊಹಮ್ಮದ್ ವಾಜಿದ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಸುಕ್ಷೇತ್ರ ಹಿರೇಸಾವಳಗಿಯಲ್ಲಿ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಭವ್ಯ ರಥೋತ್ಸವ ಜರುಗಿತು.
ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶನಿವಾರ ದಿನಾಂಕ 13ನೇ ಏಪ್ರಿಲ್ 2019ರಿಂದ ಶನಿವಾರ ದಿನಾಂಕ 20ನೇ ಏಪ್ರಿಲ್ 2019ರವರೆಗೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುನಾಥ ಮಹಾಸ್ವಾಮಿಗಳವರ ಘನ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳು ಜರುಗುತ್ತಿದ್ದು, ಶನಿವಾರ ದಿನಾಂಕ 13ನೇ ಏಪ್ರಿಲ್ 2019ರಿಂದ 5 ದಿನಗಳವರೆಗೆ ಪ್ರತಿದಿನ ರಾತ್ರಿ 9 ಗಂಟೆಗೆ ಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಶ್ರೀ ಕಲ್ಯಾಣಕಟ್ಟೆಯ ದರ್ಶನ, ಮಂಗಳವಾರ ದಿನಾಂಕ 16ನೇ ಏಪ್ರಿಲ್ 2019ರಂದು ಸಾಯಂಕಾಲ 5 ಗಂಟೆಗೆ ಶಿವಗಣಾರಾಧನೆ ಮತ್ತು ವಸ್ತ್ರದಾನ, ಬುಧವಾರ ದಿನಾಂಕ 17ನೇ ಏಪ್ರಿಲ್ 2019ರಂದು 4 ಗಂಟೆಗೆ ಉಚ್ಚಾಯಿ ಉತ್ಸವ ಜರುಗಿದವು. ಅದೇ ರೀತಿ ದಿನಾಂಕ 18ನೇ ಏಪ್ರಿಲ್ 2019ರಂದು ರಾತ್ರಿ 8 ಗಂಟೆಗೆ ಅದ್ಧೂರಿ ರಥೋತ್ಸವವು ಜರುಗಿತು. ಇನ್ನು ದಿನಾಂಕ 19ನೇ ಏಪ್ರಿಲ್ 2019ರಂದು 4 ಗಂಟೆಗೆ ಶ್ರೀಗಳವರ ಆಗಮನದೊಂದಿಗೆ ಮದ್ದು ಸುಡುವ ಕಾರ್ಯಕ್ರಮ ಜರುಗಲಿದೆ. ಅದೇ ರೀತಿ ಶನಿವಾರ ದಿನಾಂಕ 20ನೇ ಏಪ್ರಿಲ್ 2019ರಂದು 11 ಗಂಟೆಗೆ ಶ್ರೀಗಳ ಹಸ್ತದಿಂದ ಬಿದಾಯಿ ಕಾರ್ಯಕ್ರಮ ನೆರವೇರಲಿದೆ. ಈ ಭವ್ಯ ರಥೋತ್ಸವದಲ್ಲಿ ಸುಕ್ಷೇತ್ರ ಹಿರೇಸಾವಳಗಿಯ ಸಹಸ್ರಾರು ಜನ ಸದ್ಭಕ್ತರು ಪಾಲ್ಗೊಂಡು ಶ್ರೀ ಶಿವಲಿಂಗೇಶ್ವರರ ದರ್ಶನ ಪಡೆದು ಕೃತಾರ್ಥರಾದರು. ಕ್ಯಾಮರಾ ಪರ್ಸನ್ ಮಲ್ಲಿಕಾರ್ಜುನ್ ಹೀರಾಪುರ್ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಕಲಬುರಗಿಯ ಆಟೋ ಚಾಲಕನೊಬ್ಬ ತನ್ನದೇ ಆದ ರೀತಿಯಲ್ಲಿ ಸೈನಿಕರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಅದೇಗೆಂದರೆ ತಮ್ಮ ಆಟೋದಲ್ಲಿ ಸೈನಿಕರಿಗೆ ಉಚಿತ ಸೇವೆ ಅನ್ನುವಂಥ ಬರಹವನ್ನು ಬರೆಯುವ ಮೂಲಕ. ಇದನ್ನು ಗುರುತಿಸಿದ ಮಾಜಿ ಸೈನಿಕರು ಆ ಆಟೋ ಚಾಲಕ ಆಕಾಶ್ರನ್ನ ವಿಶೇಷವಾಗಿ ಸನ್ಮಾನಿಸಿದರು.
ತಮ್ಮ ಆಟೋದ ಮೇಲೆ ಸೈನಿಕರಿಗೆ ಉಚಿತ ಸೇವೆ ಎಂದು ಬರೆಸಿ ಇತರರಿಗೆ ಮಾದರಿಯಾಗಿರುವ ಆಟೋ ಚಾಲಕ ಆಕಾಶ್ ರವರಿಗೆ ಇಂದು ಕಲಬುರಗಿ ನಗರದ ರಾಮ ಮಂದಿರದಲ್ಲಿ ಮಾಜಿ ಸೈನಿಕರವರು ವಿಶೇಷವಾಗಿ ಸನ್ಮಾನಿಸಿ ಸತ್ಕರಿಸಿದರು. ನಮ್ಮ ಆತ್ಮೀಯರಾದ ಶ್ಯಾಮ್ ಸುಂದರ್ ಸರ್ ಅವರು ನಮ್ಮ ಹೋಗೊಟ್ಟು ಮಾಜಿ ಸೈನಿಕರ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕಾಗಿ ಮಾಜಿ ಸೈನಿಕರ ಪರವಾಗಿ ಮತ್ತು ಇತರ ನಮ್ಮ ಅಣ್ಣ ತಮ್ಮಂದಿರ ಪರವಾಗಿ ಶ್ಯಾಮ್ ಸುಂದರ್ ಸರ್ ಅವರಿಗೆ ಉತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಅದೇ ಥರ ಇಂದು ಗುಲ್ಬರ್ಗದಲ್ಲಿ ಒಂದು ಉತ್ಕೃಷ್ಟವಾದ ಸೇವೆಯನ್ನು ಸಲ್ಲಿಸುತ್ತಿರುವ ಇಂಡಿಯನ್ ಆರ್ಮಿಗೆ ಫ್ರೀ ಸರ್ವಿಸ್ ಎಂದು ತನ್ನ ಆಟೋದ ಮೇಲೆ ಬರೆದು ಭಾರತೀಯ ಸೈನಿಕರಿಗೆ ಉಚಿತ ಸೇವೆಯನ್ನು ಸಲ್ಲಿಸುತ್ತಿರುವ ಆಕಾಶ್ ಅವರಿಗೂ ನಾವು ಒಂದು ಮಾಜಿ ಸೈನಿಕರ ಪರವಾಗಿ ಮತ್ತು ನಮ್ಮ ಆತ್ಮೀಯರು ಹಾಗೂ ನಮ್ಮ ಗುಲ್ಬರ್ಗ ಆಟೋ ಸಂಘದ ಅಧ್ಯಕ್ಷರಾದ ರವಿ ಸರ್ ಅವರಿಂದ ನಮ್ಮ ಆಕಾಶ್ ಅವರಿಗೆ ಒಂದು ಸನ್ಮಾನವನ್ನು ಕಾರ್ಯಕ್ರಮವನ್ನು ನಾವು ಇಲ್ಲಿ ಅಲ್ಪ ಕಾಣಿಕೆಯನ್ನಾಗಿ ಮತ್ತು ಅಲ್ಪ ಸನ್ಮಾನವಾಗಿ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ಕೂಡ ಒಂದು ದೇಶಕ್ಕೆ ಸೇವೆ ಸಲ್ಲಿಸಿದೆ ಅಂತ ಎಂದು ನನ್ನ ಅಭಿಪ್ರಾಯ. ಕಾರ್ಯ ಚಿಕ್ಕದಿರ್ಬೋದು, ಆದರೆ ಅವರು ಮಾಡ್ತಕ್ಕಂಥ ಒಂದು ಸಾಧನೆ ಬಹಳ ಅಮೋಘವಾದದ್ದು. ಇಂಥ ಥರ ಕೆಲಸಗಳನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿ ಅನೇಕರು ಮಾಡಲಿ. ಅದರಿಂದ ನಾವೊಂದು ಮಾಜಿ ಸೈನಿಕರು ಎಲ್ಲರೂ ಕೂಡಿ ನಾವು ಒಂದು ಮಾಡಿದ್ವಿ ಅಂದರೆ ದಿಲ್ ಕಾ ಬಾತ್ ಎಂದು ನಾವೊಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ದಿಲ್ ಕಾ ಬಾತ್, ಅದರ ಹೆಸರು, ಕಾರ್ಯಕ್ರಮ ಹೆಸರು ದಿಲ್ ಕಾ ಬಾತ್. ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾರಾದರೂ ಒಳ್ಳೆಯ ದೇಶಕ್ಕಾಗಿ ಒಳ್ಳೆಯ ಕೆಲಸ ಮಾಡಿದರೆ ಪ್ರತಿ ತಿಂಗಳ ಅಂಥ ವ್ಯಕ್ತಿಗಳನ್ನು ಇದೇ ರಾಮ ಮಂದಿರದಲ್ಲಿ ಕರೆದು ಸತ್ಕಾರವನ್ನು ಮಾಡಲು ನಮ್ಮ ಸಂಘದ ಪರವಾಗಿ ಒಂದು ನಿರ್ಧರಿಸಿದ್ದೇವೆ. ನಮ್ಮ ಸಂಘದ ಹಿರಿಯರಾದ ನಮ್ಮ ಸರ್ ಕ್ಯಾಪ್ಟನ್ ಬಾವು ಶೆಟ್ಟಿ ಸಾರ್ ಅವರು ಇದ್ದಾರೆ, ಶರಣಪ್ಪ ಸಾರ್ ಇದ್ದಾರೆ, ರಾಮಪ್ಪ ಅವರಿದ್ದಾರೆ, ಹಾಗೂ ಇತರ ಎಲ್ಲ ನಮ್ಮ ಮಾಜಿ ಸೈನಿಕರು ಬಂದಿದ್ದೇವೆ. ಆದರೆ ನಮ್ಮದು ಒಂದು ಪರಿವಾರ ಚಿಕ್ಕದಿದೆ, ಆದರೆ ನಮ್ಮ ಭಾವನೆ, ನಮ್ಮ ಒಂದು ಅಭಿಮಾನ ದೊಡ್ಡದಿದೆ. ದೇಶಕ್ಕಾಗಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರನ್ನು ಹುಡುಕಿ ತಂದು ನಾವು ಗೌರವಿಸುವ ಕೆಲಸ ನಾವು ಮಾಡ್ತೀವಿ. ಈ ಒಂದು ಕಾರ್ಯಕ್ರಮ ಹೆಸರು ಅಂದರೆ ದಿಲ್ ಕಾ ಬಾತ್, ಮನಸ್ಸು ಏನು ಹೇಳ್ತದಲ್ಲ ಹುಡುಕಿ ಅಂತ ಕಾರ್ಯಕ್ರಮ ದಿಲ್ ಕಾ ಬಾತ್ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಆಚರಿಸುತ್ತಿದ್ದೇವೆ. ನಾನು ಗುಲ್ಬರ್ಗ ಮಾಜಿ ಸೈನಿಕರ ವತಿಯಿಂದ ಮಾತಾಡ್ತಿದ್ದೇನೆ. ನನ್ನ ಹೆಸರು ಮಲ್ಲಿಕಾರ್ಜುನ್ ಮಡಿವಾಳ, ಮಾಜಿ ಸೈನಿಕ ಹಾಗೂ ನಮ್ಮ ಮಾಜಿ ಸೈನಿಕರ ಇಲ್ಲಿ ನಮ್ಮ ತಂಡದ ಹಿರಿಯರಾದ ಕ್ಯಾಪ್ಟನ್ ಶೆಟ್ಟಿ ಸಾಬ್, ಶರಣಪ್ಪ ಸಾರ್ ಮತ್ತು ನೀರುಗಿ ಹಾಗೂ ಇತರ ಎಲ್ಲರೂ ಸಹ ನಾವು ಬಂದು ನಮಗೊಂದು ಖುಷಿಯಾದ ಸಮಾಚಾರ ಏನಂದರೆ, ನಾವು ನಿನ್ನೆ ಕಂಡ ಒಂದು ದೃಶ್ಯ ಏನಂದರೆ, ಒಂದು ಆಕಾಶ್ ಎಂಬ ಒಬ್ಬ ವ್ಯಕ್ತಿ ತನ್ನ ಆಟೋದ ಮೇಲೆ ಭಾರತೀಯ ಸೈನ್ಯಕ್ಕೆ ಉಚಿತ ಸೇವೆ ಎಂದು ತನ್ನ ಶ್ಲಾಘನೀಯವಾದ ಒಂದು ಸೇವೆಯನ್ನು ಸಲ್ಲಿಸುತ್ತದಲ್ಲ, ಇದನ್ನು ಕಂಡು ನಮಗೆಲ್ಲರಿಗೂ ಬಹಳ ಖುಷಿ ಅನಿಸಿತು. ಕೆಲಸ ಚಿಕ್ಕದಿರ್ಬೋದು, ಆದರೆ ಅವರು ಮಾಡ್ತಕ್ಕಂಥ ಕಾರ್ಯ ಬಹಳ ದೊಡ್ಡದಿದೆ. ಈ ಸಂದರ್ಭದಲ್ಲಿ ಕ್ಯಾಪ್ಟನ್ ಎಸ್.ಬಿ. ಶೆಟ್ಟಿ, ಮಲ್ಲಿಕಾರ್ಜುನ್ ಮಡಿವಾಳ್, ಶಿವಶರಣಪ್ಪ, ಶಿವಶಂಕರ್ ಪಾಟೀಲ್, ಕಾಲ್ಗೌಡ್, ಎನ್ ರಾಮಪ್ಪ, ಶಿವಪುತ್ರ, ಎನ್ ಪವಾರ್, ಅಶೋಕ್ ಹೂಗಾರ್, ಹುಂಚಪ್ಪ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ಸರ್ವ ಜನತಾ ಪಾರ್ಟಿಯ ಕಲಬುರಗಿ ಮೀಸಲು ಲೋಕಸಭಾ ಅಭ್ಯರ್ಥಿಯಾಗಿರುವ ವಿಜಯ್ ಜಾಧವ್ ಅವರು ತಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಇಂದು ಬಿಡುಗಡೆಗೊಳಿಸಿದರು. ಸರ್ವ ಜನತಾ ಪಾರ್ಟಿಯ ಕಲಬುರಗಿ ಮೀಸಲು ಲೋಕಸಭಾ ಅಭ್ಯರ್ಥಿಯಾಗಿರುವ ವಿಜಯ್ ಜಾಧವ್ ರವರು ಇಂದು ತಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಬಿಡುಗಡೆಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಮತ ಬಾಂಧವರ ಆಶೀರ್ವಾದದಿಂದ ತಾವು ಗೆದ್ದು ಬಂದರೆ ತಮ್ಮ ಅಧಿಕಾರದ 2.5 ವರ್ಷದ ಅವಧಿಯಲ್ಲಿ ಪ್ರಣಾಳಿಕೆಯ ಯೋಜನೆಗಳನ್ನು ಪೂರ್ಣಗೊಳಿಸದೆ ಹೋದಲ್ಲಿ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡಿ ಬಹಿರಂಗವಾಗಿ ಕ್ಷೇತ್ರದ ಮತದಾರರ ಪ್ರಭುಗಳಲ್ಲಿ ಕ್ಷಮೆಯಾಚಿಸುತ್ತೇನೆ ಎಂದು ಪ್ರಾಮಾಣಿಕವಾಗಿ ನುಡಿದರು. ಅಭ್ಯರ್ಥಿಯಾಗಿ ಗುಲ್ಬರ್ಗ ಮತಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ನಾವೊಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕಂತ ಆಸೆಗಳನ್ನು ಇಟ್ಟುಕೊಂಡು ಈ ಕಾರ್ಯಕ್ಕೆ ಕೈಗೊಂಡಿದ್ದೀನಿ. ಒಂದು ಪ್ರಾಮಾಣಿಕತೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ರೂಪಿಸಬೇಕಂತ ನಂದು ಸ್ವ ಇಚ್ಛೆ ಇದೆ. ಅದಕ್ಕಾಗಿ ನಮ್ಮ ಖಾಲಿ ಕಲಬುರಗಿ ಗಮನಕ್ಕಿಟ್ಟುಕೊಂಡು ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದು 5 ಪಾಯಿಂಟ್ ಇದೆ ನಮ್ಮ ಹತ್ರ. ಕಲಬುರಗಿ ರೈತರ ವಾಣಿಜ್ಯ ಬೆಳೆಯಾದ ತೊಗರಿ ಕನಿಷ್ಠ ಬೆಂಬಲ ಬೆಲೆ ₹14,000 ಪ್ರತಿ ಕ್ವಿಂಟಲ್ಗೆ ನೀಡಲು ಲೋಕಸಭೆ ಒಳಗೂ ಮತ್ತು ಹೊರಗೂ ಹೋರಾಡುತ್ತೇವೆ. 2ನೇದು, ನೆನೆಗುದ್ದಿಗೆ ಬಿದ್ದ ಎಲ್ಲ ನೀರಾವರಿ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಿ ಅನ್ನದಾತನ ಹೊಲಗಳಿಗೆ ಜಲಧಾರೆ ಹರಿಸುತ್ತೇನೆ. ನಿರುದ್ಯೋಗ ನಿವಾರಿಸಿ ಗೂಳೆ ತಪ್ಪಿಸಿ ಸ್ಥಳೀಯವಾಗಿ 10,000 ಜನರಿಗೆ ಉದ್ಯೋಗ ಕೊಡುವ ಬೃಹತ್ ಕಾರ್ಖಾನೆಯನ್ನು ಸ್ಥಾಪಿಸುತ್ತೇನೆ.
4ನೇದು ಕಲಬುರಗಿ ಮಹಾನಗರಕ್ಕೆ ಪ್ರತಿದಿನ ಪ್ರತಿ ಬಡಾವಣೆಗೂ ಪರಿಶುದ್ಧ ಕುಡಿಯುವ ನೀರು ಒದಗಿಸುತ್ತದೆ. ಈ ಭಾಗದ ಐತಿಹಾಸಿಕವಾದ ಸ್ಥಳಗಳನ್ನು ಅಭಿವೃದ್ಧಿಪಡಿಸಿ ಪ್ರವಾಸ ಉದ್ಯಮವಾದ ಬಲಗೊಳಿಸಿ ರಾಷ್ಟ್ರ ಮಟ್ಟದಲ್ಲಿ ಈ ನೆಲದ ಸಂಸ್ಕೃತಿಯನ್ನು ಪರಿಚಯಿಸುವ ಕಾರ್ಯವನ್ನು ಮಾಡುತ್ತೇನೆ. ಈ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿರುವಂಥ ವಿಷಯಗಳು ಮತ್ತು ನಾವು ಜನರಿಗೆ ಹೇಳ್ತಕ್ಕಂಥ ನಮ್ಮ ಯೋಜನೆಗಳು ನಾವು ಏನಾದರೂ 2.5 ವರ್ಷಗಳಲ್ಲಿ ನಾವು ಪೂರ್ಣಗೊಳಿಸಿಲ್ಲ ಅಂದರೆ ನಾವು ರಾಜೀನಾಮೆ ಕೊಡ್ತಿದ್ದೀವಿ. ಅದಕ್ಕಾಗಿ ನಾವು 500 ರೂಪಾಯಿ ಛಾಪಾ ಕಾಗದ ಮೇಲೆ ಒಂದು ನೋಟ್ರಿ ಮಾಡಿಸಿ ಸ್ಟ್ಯಾಂಪನ್ನು ಕೊಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ಮತದಾರ ಬಂಧುಗಳು, ನಿಮಗೆ ಯಾರಾದರೂ ಈ ಯೋಜನೆಗಳು 2.5 ವರ್ಷದಲ್ಲಿ ಪೂರ್ಣಗೊಳಿಸ್ತಾರೋ ಅವ್ರನ್ನ ನೀವು ಮತ ಹಾಕಬಹುದು. ಬಟ್ ಅವ್ರನ್ನ ಕೇಳಿ ಹಾಕಿ. ಸ್ವತಂತ್ರ ಸಿಕ್ಕು ಬಹಳಷ್ಟು ವರ್ಷ ಆಯಿತು, ಆದರೂ ಕೂಡ ಶುದ್ಧವಾದ ನೀರು ಕುಡಿಯೋಕ್ಕೆ ಇಲ್ಲ ಸಿಟಿಯಲ್ಲಿ, ಗುಲ್ಬರ್ಗ ಸಿಟಿಯಲ್ಲಿ. ಮತ್ತು ರೈತರಿಗೆ ನೀರಾವರಿ ಯೋಜನೆಯೂ ಪೂರ್ಣಗೊಂಡಿಲ್ಲ ಈಗಿಂತನ. ಸೊ ಹಾಗಾಗಿ ಕೇಳಿ ಹಾಕಿ ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ ಮತದಾರ ಬಂಧುಗಳಿಗೆ. ಅಣ್ಣ ವಿಜಯ್ ಜಾಧವ್ ಅವರು ಲೋಕಸಭಾ ಅಭ್ಯರ್ಥಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಮ್ಮ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹಲವಾರು ತೊಂದರೆಗಳಿವೆ. ಅದರಲ್ಲಿ ಪ್ರಮುಖವಾದವು ನಮ್ಮ ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡಿದ್ದೀವಿ. ನಾವು ಗೆದ್ದು ಬಂದರೆ ಇದಿಷ್ಟೇ ಅಂತ ಅಲ್ಲ, ಇನ್ನೂ ಏನೇನು ಕುಂದುಕೊರತೆಗಳವ ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ಇದು ಮುಖ್ಯವಾದದ್ದಾದ್ದರಿಂದ ಇವುಗಳ ಬಗ್ಗೆ ನಾವು ಪ್ರಣಾಳಿಕೆಯಲ್ಲಿ ನಮೂದಿಸಿದ್ದೀವಿ. ಒಂದು ವೇಳೆ ಅಧಿಕಾರಕ್ಕೆ ಬಂದ ಮೇಲೆ ನಾವು ಇದನ್ನು ಈಡೇರಿಸಲು ಆಗದೇ ಇದ್ದ ಪಕ್ಷದಲ್ಲಿ ನಾವು ಸ್ವತಃ ರಾಜೀನಾಮೆ ಕೊಟ್ಟು ಮತ ಬಾಂಧವರಲ್ಲಿ ಬಹಿರಂಗವಾಗಿ ಕ್ಷಮೆ ಕೇಳ್ತೀವಿ ಅಂತ ಛಾಪಕಾಗದ ಮೇಲೆ ಬರ್ಕೊಟ್ಟಿದ್ದೀವಿ. ಮತ ಬಾಂಧವರಿಗೆ ಇಲ್ಲಿವರೆಗೂ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಯೂ ಕೂಡ ಈ ರೀತಿಯಾಗಿ ಮಾಡಿಲ್ಲ. ಸೊ ಮತ ಬಾಂಧವರು ಈ ಬಗ್ಗೆ ಏನದ ಗಮನ ಹರಿಸಿ ನಿಮ್ಮ ಓಟನ್ನು ಒಬ್ಬ ಒಳ್ಳೆಯ ಅಭ್ಯರ್ಥಿಗೆ ಹಾಕಬೇಕಂತ ವಿನಂತಿ ಮಾಡ್ಕೋತೀನಿ. ಕಲಬುರಗಿ ನಗರದ ವಾರ್ಡ್ ನಂಬರ್ 23ರ ಫಿಲ್ಟರ್ ಬೆಡ್ನ ಡಾಕ್ಟರ್ BR ಅಂಬೇಡ್ಕರ್ ಆಶ್ರಯ ಕಾಲೋನಿಯಲ್ಲಿ ಇಂದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರ ಮತಯಾಚನೆಯನ್ನು ಮಾಡಲಾಯಿತು. ವಾರ್ಡ್ ನಂಬರ್ 23ರ ಡಾಕ್ಟರ್ BR ಅಂಬೇಡ್ಕರ್ ಆಶ್ರಯ ಕಾಲೋನಿ ಫಿಲ್ಟರ್ ಬೆಡ್ ಕಲಬುರಗಿಯಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತಯಾಚನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹನುಮಂತವಾಯ್ ಒಂಟಿ, ನಾಗಮ್ಮ ಒಂಟಿ, ಯಮನಪ್ಪ ಸಿಂಗೆ, ದಯಾನಂದ್ ಕೊಹಿನೂರ್ಕರ್, ಚಂದ್ರಕಾಂತ್ ಟೈಗರ್, ರಾಜು ರಾಗಿ, ಸಿದ್ರಾಮ್, ಉಮೇಶ್, ಲಕ್ಷ್ಮಣ್ ಚನ್ನಗೊಂಡ ಸೇರಿದಂತೆ ಬಡಾವಣೆಯ ಅನೇಕ ಜನ ನಾಗರಿಕರು ಪಾಲ್ಗೊಂಡಿದ್ದರು. ನನ್ನ ಹೆಸರು ಹನುಮಂತ ಒಂಟಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಇದ್ದೀನಿ. ಇವು ಮನೆಗಳಾಗಬೇಕಂದ್ರೆ ಖರ್ಗೆ ಸಾಗರ್ ಪುಣ್ಯಲಿಂದ ಮತ್ತೆ ಕಮರುಲ್ ಇಸ್ಲಾಂ ಅವ್ರ ಪುಣ್ಯಲಿಂದ ಈ ಮನೆಗಳಾಗ್ಯಾವ. ಅದ ಕಾರಣ ನಾವು ಈಗ ಎಲ್ಲ ಈ ಸ್ಲಮ್ ಆಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕಾಲನಿ ಅಂತ ಹೆಸರಿಟ್ಟಿದೆ. ನಾವು ಒಂದೇ ಓಟು ಬೀಳ್ಲಾರ್ದಂಗ ಗುಲ್ಬರ್ಗ ಜನತೆ ಖರ್ಗೆ ಸಾಬ್ರಿಗೆ ಹಾಕ್ತಾರ. ಆಮೇಲೆ ಇನ್ನೊಂದು ಏನಂದ್ರೆ ಪತ್ರದ ಮನೆ ಇದ್ದದಕ್ಕೆ ಎಲ್ಲ ಛತ್ತಿನ ಮನೆ ಮಾಡ್ಕೊಟ್ರ ಕಾಂಗ್ರೆಸ್ ಪಕ್ಷ ಇಟ್ಟೆಲ್ಲ ಉಪಕಾರ ಮಾಡ್ಯಾವ. ಬೇರೆ ಬಿಜೆಪಿ ನಮ್ ಖರ್ಗೆ ಸಾಗರು ದುನಿಯಾದೇ ಕೆಲಸ ಮಾಡ್ಯಾರ. ಗುಲ್ಬರ್ಗಕ್ಕೆ ESI ಹಾಸ್ಪಿಟಲ್ ಮಾಡ್ಯಾರ, ನಮ್ ಬಡವ್ರ ಸಲುವಾಗಿ ಜಯದೇವ್ ಹಾಸ್ಪಿಟಲ್ ಮಾಡ್ಯಾರ. ಆಮೇಲೆ ಕೇಂದ್ರೀಯ ವಿಶ್ವವಿದ್ಯಾಲಯ ಮಾಡ್ಯಾರ, 317 ಮಾಡ್ಯಾರ. ಎಲ್ಲ ಸ್ಲಮ್ ಏರಿಯಾಕ ಗುಲ್ಬರ್ಗಕ್ಕ ಎಲ್ಲ ರೀತಿಲಿಂದ ಖರ್ಗೆ ಸಾಬರು ಕಾಂಗ್ರೆಸ್ ಪಕ್ಷ ಬಹಳಷ್ಟು ದೊಡ್ಡ ಕೊಡುಗೆ ಅದ. ಆಮೇಲೆ ಕಾಂಗ್ರೆಸ್ ಪಕ್ಷ ನಮ್ಮ ಬಡವರಿಗಾಗಿ ತಿಂಗಳಿಗೆ ಅಕ್ಕಿ ಫ್ರೀ ಕೊಟ್ಟಾರ. ಎಲ್ಲ ರೀತಿಲಿಂದ ಬಡವರಿಗೆ ಸಹಾಯ ಮಾಡತ್ತಾರ. ಬಡವರು ನಾವು ಹೊರಗೋಗಿ ದುಡ್ದು ಬರಬೇಕು, ಊಟ ಸಿಗಲ್ಲ ನಮ್ಗ, ಇಂಥ ಕ್ಯಾಂಟೀನ್ ಮಾಡ್ಯಾರ. ಬಡವ್ರ ಸಲುವಾಗಿ ಬಹಳಷ್ಟು ಮಾಡ್ಯಾರ. ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಖರ್ಗೆ ಸಾಬರಿಗೆ ಪ್ರಚಂಡ ಬಹುಮತದಿಂದ ಆರಿಸ್ತಿರ್ಬೇಕಂತೇಳಿ ಜನರಿಗೆ ಎಲ್ಲರಿಗೆ ವಿನಂತಿ ಮಾಡ್ಕೊತೀವಿ. ಇವತ್ತು ಆಶ್ರಯ ಕಾಲನಿದಾಗ ಮಾಡಿದೆವು, ಮೊನ್ನೆ ಕ್ವಾಟ್ನೂರ್ದಾಗ ಮಾಡಿದೆವು. ಹಿಂಗಾಗಿ ಎಲ್ಲ ಕಡೆಗೆ ಒಳ್ಳೆ ವಾತಾವರಣ ಅದ. ಆಮೇಲೆ ಬಂಜಾರ ಸಮಾಜದಾಗ ಒಳ್ಳೆ ವಿದ್ಯಾವಂತರದ ಬುದ್ಧಿವಂತರದ ಅವ್ರಿಗೆ ಗೊತ್ತದ. ಬಂಜಾರ ಸಮಾಜದವ್ರಿಗೆ ಯಾರು ಏನ್ ಮಾಡ್ತಾರೆ ಪಕ್ಷ ಸಲುವಾಗಿ, ನಮ್ಮ ಸಲುವಾಗಿ ಏನ್ ಮಾಡ್ತಾರೆ ಬಂಜಾರ ಸಮಾಜದವ್ರಿಗೆ ಗೊತ್ತದ. ಬಂಜಾರ ಸಮಾಜದವರು ಜಾಗವಾಗಿ ಏನು ನೋಡಲ್ಲ. ಅವರು ಖರ್ಗೆ ಸಾಗರ್ಲಿಂದ ಬಂಜಾರ ಸಮಾಜದವ್ರಿಗೆ ಏನು ಉಪಕಾರ ಆಗ್ಯದ ಏನಿಲ್ಲ ಅಂತೇಳಿ ಬಂಜಾರ ಸಮಾಜದವ್ರು ಭಾಳ ವಿದ್ಯಾವಂತರ ಬಂಜಾರ ಸಮಾಜದವರು. ಅದ್ರ ಸಲುವಾಗಿ ಬಂಜಾರ ಸಮಾಜದವರು ಖರ್ಗೆ ಸಾಬರಿಗೆ ಅತಿ ಬಹುಮತಲಿಂದ ಗೆಲ್ಲಿಸ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಅದ. ನಾವು ಯಾವಾಗಲೂ ಬಂಜಾರ ಸಮಾಜದವ್ರ ಜೊತೆ ಇದ್ದೀವಿ, ನಮ್ಮ ಜೊತೆ ಅವರ ಬಂಜಾರ ಸಮಾಜದವ್ರು. ಸವಿತಾ ವಂಟಿ, ಖರ್ಗೆ ಸಾಹೇಬರು ಗುಲ್ಬರ್ಗಕ್ಕೆ ಏನು ಅಭಿವೃದ್ಧಿ ಮಾಡಿದತ್ತ ಇಡೀ ಜನತೆಗೆ ಗೊತ್ತು. ಆ ಅಭಿವೃದ್ಧಿ ನೋಡಿ ನೀವು ಜನತೆಗಳು ಮತ ಹಾಕಬೇಕೆಂದು ವಿನಂತಿ.
ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ.